ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾವಿವತ್ತು ನಮ್ಮ ಪಾಪುದು ಬರ್ಡೇ ಶಾಪಿಂಗ್ ಇದೆ. ಸೊ ಜಯನಗರ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಜಯನಗರ್ಗೆ ಹೋಗೋಣ. ಯಾವ್ಯಾವ ಥರ ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ವೆಲ್ಕಮ್ ಟು ಮೈ ಚಾನಲ್. ಎಲ್ಲೋಗ್ತಾ ಇದ್ದೀರಾ ಇವತ್ತು? ಸೊ ಗಾಯ್ಸ್, ನಾವು ಇವತ್ತು ಬೇಬಿ ಬರ್ಡೇ ಶಾಪಿಂಗ್ ಹೋಗ್ತಾ ಇದ್ದೀವಿ. ಇಲ್ಲಿರೋದು ಕ್ಯಾಮ್ರಾ ಇಲ್ಲಿ. ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಾರಿ, ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ, ಬಟ್ ಎಡಿಟ್ ಮಾಡೋದಕ್ಕೆ ಟೈಮೇ ಆಗ್ತಿಲ್ಲ. ಇವತ್ತು ಜಯನಗರ್ಗೆ ಹೋಗ್ತಿದ್ದೀವಿ, ಪಾಪು ಬರ್ಡೇ ಇದೆಯಲ್ಲ. ಸೊ ಅಲ್ಲೇ ಹೋಗೋಣ, ಚೆನ್ನಾಗಿರೋ ಸಿಗುತ್ತೆ ಅಂತ ನಮ್ಮ ಹಸ್ಬೆಂಡ್ ವೀಡಿಯೋಗೆ ಬರೋಕ್ಕೆ ನೋಡಿ ಹಿಂಗಾಡ್ತಿದ್ದಾರೆ. ನಾವು ಬಟ್ಟೆ ಶಾಪಿಂಗ್ ಮಾಡಕ್ಕೆ ಹೋಗ್ತಿದ್ದೀವಿ ಗಾಯ್ಸ್. ಓಕೆ ಬಾ, ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ಸೊ ಗಾಯ್ಸ್, ಇವಾಗ ಹೊರಟಿದ್ದೀವಿ ಶಾಪಿಂಗ್ಗೆ. ಬನ್ನಿ ಹೋಗೋಣ. ನೋಡಿ 14 ಮತ್ತೆ ನನ್ನ ಬೇಬಿ. ಹಲೋ, ಕಾರಲ್ಲಿ ಒಂದು ಬರುತ್ತಲ್ಲ ಫೋನ್ ಇಡೋದು, ಅದೊಂದು ಹಾಕ್ಸಿ. ಏನಕ್ಕೆ ಬಟ್ಟೆ ತಗೊಂಡ ನಿಮಗೆ? ಅಷ್ಟೊಂದು ಬಟ್ಟೆಗಳು ಇದಾವೆ, ಹಾಕ್ಯಾನಲ್ಲ ಮತ್ತೆ ಬಟ್ಟೆಗಳು ಪಾಪು ಬರ್ತಡೇ ನೆಕ್ಸ್ಟ್ ವೀಕು. ನಾನು ಫಸ್ಟ್ ಕ್ರೈಲೆಲ್ಲ ಆಲ್ಮೋಸ್ಟ್ ಆರ್ಡರ್ ಮಾಡಿದ್ದೆ. ಸ್ವಲ್ಪ ಸಿಂಪಲ್ ಆಗೋಯ್ತು ಅನಿಸ್ತು. ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ಳೋಂತ ಲಾಸ್ಟ್ ಬರ್ಡೇಗೆ ನಾವು ಜಯನಗರಲ್ಲೇ ತೊಗೊಂಡಿದ್ದು, ಅಂದರೆ ಫಸ್ಟ್ ಇಯರ್ ಬರ್ಡೇಗೆ. ಸೊ ಈ ಸಲನೂ ಚೆನ್ನಾಗಿರೋ ಸಿಗುತ್ತೆ ಅಂತ ಬಂದ್ವಿ, ಬಟ್ ನಾವು ಅಂದ್ಕೊಂಡಂಗೆ ಅಷ್ಟೊಂದು ಚೆನ್ನಾಗಿರೋ ಸಿಕ್ಕಿಲ್ಲ ಜಯನಗರಲ್ಲಿ. ಬನ್ನಿ ಏನೆಲ್ಲ ಮಾಡಿದ್ವಿ ಇವತ್ತು ಜಯನಗರಲ್ಲಿ. ಆ್ಯಂಡ್ ನೋಡಿ, ಆ್ಯಸ್ ಯೂಶ್ವಲ್ ಜಯನಗರಲ್ಲಿ ಯಾವಾಗಲೂ ರಶ್ ಅಂತೂ ಇದ್ದೇ ಇರುತ್ತೆ. ಅದು ಎಸ್ಪೆಷಲಿ ಸ್ಯಾಟರ್ಡೆ ಸಂಡೇ ಹೋದರೆ ಅಂತೂ ಇಷ್ಟು ಜಾಗ ಇರಲ್ಲ. ಸೊ ಪಾರ್ಕ್ ಮಾಡೋಣ ಅಂತ ಅಲ್ಲಿ BMTC ಮೇಲ್ಗಡೆ ಇರುತ್ತೆ, ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಂತೂ ನಿಮಗೆ ಪಾರ್ಕಿಂಗ್ ಕೂಡ ಸಿಗೋಲ್ಲ. ಇಲ್ಲಿ ಬಂದು ನಿಲ್ಲಿಸ್ಬಿಟ್ರೆ ಆರಾಮಾಗಿ ನೀವು ಪಾರ್ಕ್ ಮಾಡಿಬಿಟ್ಟು ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಬಂದು ತೊಗೊಳೋದು ಚೆನ್ನಾಗಿರುತ್ತೆ. ಇವಾಗ ಪಾರ್ಕಿಂಗ್ ಮಾಡಿ ಜಯನಗರ 4th ಬ್ಲಾಕಲ್ಲಿ ಪಾರ್ಕ್ ಮಾಡ್ತಾ ಇದ್ದಾರೆ. ಇದೇ ಪಾರ್ಕ್. ಆ್ಯಂಡ್ ನಮ್ಮ ಶಾಪಿಂಗ್ ಸ್ಟಾರ್ಟ್ ಆಯಿತು. ನಮ್ಮ ಪಾಪು ಅಂತೂ ಅಲ್ಲಿ ಐಸ್ ಕ್ರೀಮ್ ಇತ್ತು, ಅದು ನೋಡಿದ ತಕ್ಷಣ ನಂಗೆ ಐಸ್ ಕ್ರೀಮ್ ಬೇಕು ಅಂತ ಶಾಪಿಂಗ್ ಮಾಡೋದಕ್ಕೆ ಮುಂಚೆನೇ ಐಸ್ ಕ್ರೀಮ್ ಅಂತ ಇದ್ಲು. ಸುಮ್ಮನೆ ಇರಲಿ ಅಂತ ಹೇಳ್ಬಿಟ್ಟು ಇವಾಗ ಕೊಡಿಸ್ತಾ ಇದ್ದೀನಿ. ಇದ್ರ ಹೆಸ್ರೇನು ಹೇಳು? ಸ್ಟ್ರಾಬೆರಿ. ಆ್ಯಂಡ್ ಫಸ್ಟೇ ತುಂಬ ಪ್ರಿಪೇರಾಗಿ ಬಂದಿದ್ವಿ, ಏನೇನು ತೊಗೋಬೇಕು ಎಲ್ಲಿ ತೊಗೋಬೇಕು ಅಂತ. ನಾನು ಫಸ್ಟೇ ಹೇಳಿದ್ದೆ ಶೋ ಆಫ್ಗೆ ಹೋಗೋಣ ಜಯನಗರಲ್ಲಿ, ಅಲ್ಲಾದರೆ ತುಂಬ ವೆರೈಟೀಸ್ ಸಿಗುತ್ತೆ ಮಕ್ಕಳಿಗೆ ಅಂತ. ಬಟ್ ಇವ್ರು ಕೇಳ್ದೇ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಬಂದರು. ಇನ್ನೇನು ಮಾಡೋದು ಅಂತ ಇಲ್ಲಿ ಚಿಕ್ಕ ಪುಟ್ಟ ಏನೇನಾದರೂ ಸಿಗುತ್ತಾ, ಶೂಸ್ ಎಲ್ಲ ಚೆನ್ನಾಗಿರುತ್ತೆ ಮಕ್ಕಳಿಗೆ. ನನಗೆ ಇಲ್ಲಿ ಮಕ್ಕಳಿಗೆ ಶೂ ಕಲೆಕ್ಷನ್ ಚೆನ್ನಾಗಿ ಇಷ್ಟ ಆಗುತ್ತೆ. ಆ್ಯಂಡ್ ದೊಡ್ಡವ್ರಿಗೆ ಸ್ಲಿಪ್ಪರ್ಸ್ ಮತ್ತು ಟಾಪ್ಸ್ ಎಲ್ಲ ಚೆನ್ನಾಗಿರುತ್ತೆ. ಈ ಥರ ಕ್ರಾಕ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ವೆರೈಟೀಸ್ ಸಿಗುತ್ತೆ ನಿಮಗೆ. ಇವಾಗ ಸ್ವಲ್ಪ ನೋಡ್ಬಿಟ್ಟು ಈಗಾಗಲೇ ಅಲ್ಲಿ ಜ್ಯೂಸ್ ಅಂಗಡಿ ಇತ್ತಾ, ಇವಾಗ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಾಪ್ ಮಾಡಿದ್ವಿ. ಎಲ್ಲರೂ ಇವಾಗ ಮ್ಯಾಂಗೋ ಜ್ಯೂಸ್ ತೊಗೊಂಡು ಮ್ಯಾಂಗೋ ಜ್ಯೂಸ್ ಕುಡಿತಾ ಇದ್ದೀವಿ. ಇದಾದಮೇಲೆ ಏನೇನು ಮಾಡೋದು ಅಂತ ಹಂಗೆ ಪ್ಲ್ಯಾನ್ ಮಾಡಬೇಕು. ಇವಾಗ ಅವ್ರಿಗೇನೋ ಹ್ಯಾಟ್ ಬೇಕಿತ್ತು ಅಂತ ಹಂಗೆ ಇವಾಗ ಅವರು ಹ್ಯಾಟ್ ಕೂಡ ನೋಡ್ತಾ ಇದ್ದಾರೆ. ಇದು ಚೆನ್ನಾಗಿದೆ, ಡೀಸೆಂಟಾಗಿ. ಅವೆಲ್ಲ ಚೆನ್ನಾಗಿಲ್ಲ. ವಾವ್, ಕ್ಯೂಟ್.
ಇಲ್ಲ ಇಲ್ಲ ಬೇಡ ಸರ್, ಸುಮ್ಮನೆ ಫೋಟೋಗಷ್ಟೇ. ಆವಾಗ ಹ್ಯಾಟೆಲ್ಲ ತೊಗೊಂಡು ಪಾಪುಗೆ ಡ್ರೆಸ್ ನೋಡೋಣ ಅಂತ ಹೋದ್ವಿ. ಬಟ್ ಇಲ್ಲಿ ಸೇಮ್ ಅವಾಗ ತೊಗೊಂಡಿದ್ವಲ್ಲ ಅದೇ ಥರ ಇತ್ತು, ಏನೂ ವೆರೈಟೀಸ್ ಇರಲಿಲ್ಲ. ಸೊ ಅದ್ರ ನೆಕ್ಸ್ಟ್ ಒಂದು ವೆಂಕಟೇಶ್ವರ ಸ್ಟೋರ್ ಅಂತ ಇದೆ, ಜಯನಗರ 4th ಬ್ಲಾಕಲ್ಲಿ. ಯಾರಾದರೂ ಹೋಗಿದ್ರೆ ಗೊತ್ತಿರುತ್ತೆ. ಇಲ್ಲೇನಾದರೂ ಸಿಗ್ಬೋದಾ ಅಂತ ನೋಡೋದಕ್ಕೆ ಬಂದ್ವಿ. ಬಟ್ ನಾವು ಅಂದ್ಕೊಂಡಂಗೆ ಬರ್ಡೇಗೆಲ್ಲ ಸೂಟ್ ಆಗೋಲ್ಲ ಇಲ್ಲಿ. ಏನಾದರೂ ನಾರ್ಮಲ್ ನಿಮಗೆ ಜಿಮ್ ವೇರ್ಸು, ನಾರ್ಮಲ್ ಡೈಲಿ ವೇರ್, ಏನಾದರೂ ಕಾಲೇಜ್ಗೆ ಹೋಗ್ತಿದ್ರೆ ಅವ್ರಿಗೆ ಆ ಥರದ್ದೆಲ್ಲ ಚೆನ್ನಾಗಿರುತ್ತೆ. ಬಟ್ ಏನಾದರೂ ಈ ಥರ ಬರ್ಡೇ ಪಾರ್ಟಿಗೆಲ್ಲ ಬೇಕು ಅಂದರೆ ಸಿಗಲ್ಲ, ಹುಡುಕಬೇಕು, ತುಂಬ ಪೇಷನ್ಸ್ ಇರಬೇಕು. ಇಲ್ಲೆಲ್ಲ ಹೋಗ್ತೀವಿ ಅಂದರೆ ನೋಡಿದೆಲ್ಲ ತೊಗೊಂಡು ಬರೋಕ್ಕಾಗಲ್ಲ. ಈಗ ಜುಡಿಯೋ, ರಿಲಯನ್ಸ್ ಇದಕ್ಕೆಲ್ಲ ಹೋಗ್ತೀವಲ್ಲ ಟ್ರೆಂಡ್ಸ್ಗೆ, ಆ ಥರ ಅಲ್ಲ. ಈ ಹುಡುಕಬೇಕು, ತುಂಬ ಹುಡುಕಿದ್ರೆ ನಿಮಗೆ ಆವಾಗ ಚೆನ್ನಾಗಿರೋ ಸಿಗುತ್ತೆ. ಇಲ್ಲ ಏನೋ ನೋಡಿದ ತಕ್ಷಣ ಅದು ತೊಗೋಬೇಕು ಅಂದರೆ ನಿಜ ಆಗಲ್ಲ. ಆ್ಯಂಡ್ ನಮ್ಮ ಪಾಪು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ಲು ಅಳೋದಕ್ಕೆ, ಹೋಗೋಣ ಅಂತ. ಅದೇ ಅವಳಿಗೇನಾದ್ರು ಶಾಪ್ ಮಾಡಬೇಕಾದ್ರೆ ಸುಮ್ಮನೆ ಇರ್ತಾಳೆ. ನಾವೇನಾದ್ರು ತೊಗೋಬೇಕು ಅಂದರೆ ಏನೂ ತಗೊಳ್ಳೋದಕ್ಕೆ ಬಿಡಲ್ಲ. ಏನು ಬೇಕು? ಬೇಬಿ ಡ್ರೆಸ್ಗಳೆಲ್ಲ ನೋಡಿ, ತೋರಿಸು. ವಾವ್. ಆ್ಯಂಡ್ ನ್ಯೂ ಬಾರ್ನ್ ಬೇಬೀಸ್ಗಿರ್ಬೋದು, ಚಿಕ್ಕ ಮಕ್ಕಳಿಗೆ 1 to 2 years ಅವ್ರಿಗೆಲ್ಲ ತುಂಬ ಕಲೆಕ್ಷನ್ ಚೆನ್ನಾಗಿದೆ. 4 years ಎಬೋ ಅಂದರೆ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಡೈಲಿ ವೇರು ಅಷ್ಟೇ. ಚಿಕ್ಕ ಮಕ್ಕಳು ನ್ಯೂ ಬಾರ್ನ್ ಬೇಬಿಗಂತೂ ಸಕ್ಕತ್ತಾಗಿದೆ ಕಲೆಕ್ಷನ್ ಇಲ್ಲಿ. ಒಳ್ಳೊಳ್ಳೆ ಬ್ರ್ಯಾಂಡ್ಸ್ದು ನಿಮಗೆ ಒಳ್ಳೆ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಜಯನಗರ್ಗೆ ಹೋದರೆ ಒಂದ್ಸಲ ಇಲ್ಲಿ ಟ್ರೈ ಮಾಡಿ. ನಮ್ಮ ಬೇಬಿಗೆ ನೋಡ್ತಾ ಇದ್ದೀವಿ ಇವಾಗ. ಡ್ರೆಸ್ ಒಂದು ಸಿಗ್ತಾನೆ ಇಲ್ಲ ಚೆನ್ನಾಗಿರೋದು. ಚೆನ್ನಾಗಿದೆ, ತಗೋಲ್ಲ. ಆ್ಯಂಡ್ ಅವಳಿಗೆ ಬರ್ಡೇ ಡ್ರೆಸ್ ಅಂತೂ ಸಿಗಲಿಲ್ಲ. ಮತ್ತೆ ನಾವು ವಾಪಸ್ ಇವರಂತೂ ಕರ್ಕೊಂಡು ಬರೋಲ್ಲ ಒಂದು ಸಲ ಕಾರ್ ಹತ್ತಿದ್ರೆ. ಅದಕ್ಕೆ ಒಂಥರ ಎಲ್ಲದಕ್ಕೂ ಮ್ಯಾಚ್ ಆಗೋ ಥರ ಇರಲಿ ಅಂದ್ಬಿಟ್ಟು ಒಂದು ಪಿಂಕ್ ಮತ್ತು ವೈಟ್ ಶೂ ತೊಗೊಂಡೆ. ಇವಾಗ ನೋಡಿ ಹಾಕ್ಕೊಂಡಿದ್ದಾಳೆ, ಕ್ಯೂಟಾಗಿತ್ತು ಒಂಥರ. ಇದು ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ. ಐ ಮೀನ್ ಬರ್ಡೇ ಪಾರ್ಟಿ ಡ್ರೆಸ್ಗೆ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂದ್ಬಿಟ್ಟು ಇದನ್ನೊಂದು ತೊಗೊಂಡೆ. ಆ್ಯಂಡ್ ಇದು ವೈಟ್ ಶೂ, ಇದು ಕೂಡ ಕ್ಯೂಟಾಗಿತ್ತು. ಬಟ್ ಹಾಕೊಂಡಾಗ ಚೆನ್ನಾಗಿತ್ತು, ಇವಾಗ ತಂದಾಗ ಸ್ವಲ್ಪ ಟೈಟ್ ಅನಿಸ್ತಿದೆ. ಆ್ಯಂಡ್ ನನಗೂ ಸ್ಲಿಪ್ಪರ್ ಕಲೆಕ್ಷನ್ ಅಷ್ಟೊಂದು ಇರಲಿಲ್ಲ. ಆಲ್ಮೋಸ್ಟ್ ನನಗಂತೂ ಸ್ಲಿಪ್ಪರ್ ಜಾಸ್ತಿ ದಿನ ಬಾಳ್ಕೆನೇ ಬರೋಲ್ಲ. ಈ ಥರ ಇರಲಿಲ್ಲ ನನಗೆ ವೆಸ್ಟರ್ನ್ ವೇರ್ಗೆ ಏನಾದರೂ ಹಾಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಇದನ್ನು ನೋಡಿದೆ. ಬ್ಲ್ಯಾಕ್ ಕಲರ್ ಇಷ್ಟ ಆಯಿತು. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಆ್ಯಂಡ್ ನಂಗೆ ಸೈಜ್ ಕೂಡ ಸಿಗೋಲ್ಲ, ನಂದು ಆಲ್ಮೋಸ್ಟ್ 9 ಸೈಜ್ ಬೇಕು. ಅದಕ್ಕೆ ಇದು ಸೈಜ್ ಕೂಡ ಇತ್ತಲ್ಲ ಅಂದ್ಬಿಟ್ಟು ಚೆಕ್ ಮಾಡಿದೆ ಚೆನ್ನಾಗಿ ಬರುತ್ತಾ ಅಂತ. ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಮತ್ತು ಜಯನಗರ್ಗೆ ಯಾವಾಗ ಬರ್ತೀನಿ ಅದು ಇವ್ರ ಜೊತೆ ಅಂತೇಳ್ಬಿಟ್ಟು ಇದು ಒಂದು ಸ್ಲಿಪ್ಪರ್ ಇರಲಿ ಅಂತ ಹೇಳಿ ಇದು ಕೂಡ ತಗೊಂಡೆ, ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಜಯನಗರಲ್ಲಿ ನನಗೆ ಜಾಸ್ತಿ ಇಷ್ಟ ಆಗೋದು ಅಂದರೆ ಸ್ಲಿಪ್ಪರ್ಸ್. ತುಂಬಾ ವೆರೈಟೀಸ್ ಸಿಗುತ್ತೆ ನಿಮಗೆ. ಆ್ಯಂಡ್ ಡೈಲಿ ಇವಾಗ ರೆಗ್ಯುಲರ್ ವೇರ್ ಕುರ್ತಾಸ್ಗಳು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಪಾಪು ನೋಡಿ ಸುಮ್ಮನೆ ಬೇಜಾರು ಮಾಡ್ಕೊಂಡು ಕುತ್ಕೊಬಿಟ್ಟಿದ್ದಾಳೆ. ನನಗೆ ಡ್ರೆಸ್ ಕೊಡಿಸೇ ಇಲ್ಲ ಅಂತ ಅವಳಿಗೆ ನಾವು ಹೇಳ್ಕೊಂಡು ಬಂದಿರೋದೇ ಬೇಬಿ ಡ್ರೆಸ್ ಅಂತ. ನನ್ನ ಡ್ರೆಸ್ ಬಿಟ್ಬಿಟ್ಟು ಎಲ್ಲ ತಗೋತಿದ್ದಾರೆ ಅಂತ. ಎಲ್ಲಿದೆ? ಆ್ಯಂಡ್ ನಮ್ಮ ಜೊತೆ ಸುತ್ತಾಡಿ ಪಾಪ ನಿದ್ದೆನೇ ಬಂದುಬಿಡ್ತು, ಅವಳು ಕೂಡ ಮಲ್ಕೊಂಡ್ಳು. ಇವಾಗ ಶಾಪಿಂಗ್ ಮಾಡಿದ್ರೆ ಆಗಲ್ಲ, ಆಲ್ಮೋಸ್ಟ್ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಊಟಕ್ಕೆ ಹೋಗೋಣ ಅಂತೇಳಿ ಅಲ್ಲೇ ಎಂಪೈರ್ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಆ್ಯಂಡ್ ಸ್ಟಾರ್ಟಿಂಗೆ ಸಲಾಡ್ ಕೊಟ್ಟಿದ್ದರು. ಓಡಾಡಿ ಫುಲ್ಲು ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಅವ್ರು ಊಟ ಬರೋಷ್ಟರಲ್ಲಿ 20 minutes ಆಗುತ್ತೆ ಅಂತ ಹೇಳಿದರು. ಅದು ಬರೋಷ್ಟರಲ್ಲಿ ಕೊನೆಗೆ 1-2 ಸೌತೆಕಾಯಿ ಪೀಸ್ ಉಳಿಸಿದ್ದೀವಿ. ಫೈನಲ್ ಇವಾಗ ಊಟ ಬಂತು. ನನ್ನ ರೆಗ್ಯುಲರಾಗಿ ನಾವು ಹೋದಾಗ ಜಾಸ್ತಿ ತೊಗೊಳ್ಳೋದು ರೋಟಿ ಮತ್ತು ಕರಿ. ಆ್ಯಂಡ್ ಏನಪ್ಪ ತಂದೂರಿ ಇಲ್ಲ ಅಂದರೆ ಗ್ರಿಲ್, ಲಾಸ್ಟ್ ಒಂದು ಬಿರಿಯಾನಿ ರೈಸ್. ಇದೇ ಆಗಿಬಿಟ್ಟಿದೆ. ಒಂಥರ ಡಿಫ್ರೆಂಟಾಗಿ ಯಾವಾಗಾದರೂ ಟ್ರೈ ಮಾಡಬೇಕು. ಆಲ್ಬೇಕಿಗೆ ಹೋದ್ರು ಎಂಪೈರ್ಗೆ ಹೋದ್ರು ಸೇಮ್ ಇದೇ ಆಗಿಬಿಟ್ಟಿದೆ.
ಊಟ ಜ್ಯೂಸ್ ಎಲ್ಲ ಫಿನಿಷ್ ಆಯಿತು. ಇವಾಗ ಅಲ್ಲೇ ಪಕ್ಕದಲ್ಲೇ ಇದೆ ಶೋ ಆಫ್ ಅಂತ ಜಯನಗರಲ್ಲಿ, ಅಲ್ಲಿಗೆ ಬಂದ್ವಿ. ಇಲ್ಲಿ ಕಿಡ್ಸ್ಗಂತೂ ಸಕ್ಕತ್ತಾಗಿರುತ್ತೆ, ನಂಗೆ ಸಖತ್ ಇಷ್ಟ ಆಯಿತು ಇಲ್ಲಿ ಫ್ರಾಕ್ಸ್ ಎಲ್ಲ ಕಲೆಕ್ಷನ್ನು. ನೀವು ಒಂದು ಸಲ ಯಾರಾದರೂ ಬರ್ಡೇ ಪಾರ್ಟಿಗೆ ಏನಾದರೂ ಬೇಕಿದ್ದರೆ ಜಯನಗರಲ್ಲಿ ಶೋ ಆಫ್ ಅಂತ ಇದೆ, ಅಲ್ಲಿಗೆ ಹೋಗಿ ನೋಡಿ. ಆ್ಯಂಡ್ ಆಫರ್ ನಡೀತಾಯಿತ್ತು. ಆಫರ್ಲಿರೋದು ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂಥೇಳಿ ನಾರ್ಮಲಾಗಿರೋದೇ ನೋಡಿದೆ. ಚೆನ್ನಾಗಿತ್ತು, ಅಷ್ಟೊಂದು ಕಾಸ್ಟ್ಲಿ ಏನಲ್ಲ, ಅಫೋರ್ಡಬಲ್ ಪ್ರೈಸಲ್ಲೇ ನಿಮಗೆ ಚೆನ್ನಾಗಿರೋದೇ ಸಿಗುತ್ತೆ. ಅವಳಿಗಂತೂ ನಾವು ಇವತ್ತು ಒಂದು 10 ಔಟ್ಫಿಟ್ ಟ್ರೈ ಮಾಡಿದ್ದೀವಿ. ಒಂಚೂರು ಕ್ರ್ಯಾಂಕಿ ಆಗಿಲ್ಲ, ಒಂಚೂರು ಹಠ ಮಾಡಿಲ್ಲ, ಬಿಕಾಸ್ ಅವಳ ಡ್ರೆಸ್ ನೋಡ್ತಿದ್ದೀವಿ ಅಂತ. ಎಲ್ಲ ಮಕ್ಕಳು ಹಿಂಗೆ ಅನಿಸುತ್ತೆ. ಅದೇ ನಾವು ತೊಗೋಬೇಕಾದ್ರೆ ಎಷ್ಟು ಹಠ ಮಾಡ್ತಿದ್ಲು ಅಂದರೆ ಬನ್ನಿ ಹೋಗೋಣ ಅಂತ ಬಿಟ್ಟೇ ಇಲ್ಲ. ಅದು ಚೆನ್ನಾಗಿದೆಯಾ? ಯಾರು ಆಯ್ತು, ಫಸ್ಟ್ ಹಾಕು ಅಲ್ಲಿ. ಜಾಸ್ತಿ ಗ್ರ್ಯಾಂಡ್ ಆಗೋಯ್ತು ಇಲ್ಲಿ ಬೇಬಿ, ಈ ಕಡೆ ನೋಡಲ್ಲ, ಈ ಕಡೆ ನೋಡು ಬೇಬಿ. ಹಾಂ ಪಪ್ಪು, ಪಪ್ಪ ಈ ಕಡೆ ನೋಡು. ಬಟರ್ಫ್ಲೈ ನೋಡಿದೆ. ಬಾಯ್ಲಿ. ಇವಾಗ ಇಟ್ಕೊಂಡಿದ್ದೀನಲ್ಲ, ಇದಂತೂ ಎಷ್ಟು ಕ್ಯೂಟಾಗಿತ್ತು ಅಂದರೆ ಸಕ್ಕತ್ತಾಗಿತ್ತು. ಸೇಮ್ ಪ್ರಿನ್ಸಸ್ ಥರ ಕಾಣಿಸ್ತಾರೆ. ಬಟ್ ನಮ್ಮ ಪಾಪಕ್ಕೆ ಸ್ವಲ್ಪ ಇದು ದೊಡ್ಡದಾಯಿತು ಅನಿಸ್ತು. ಅವಳು ಇನ್ನೂ ಸ್ವಲ್ಪ ಜಬ್ಬಿಯಾಗಿ ಸ್ವಲ್ಪ ಹೈಟ್ ಆದರೆ, ಒಂದು 6 ಇಯರ್ಸ್ ಅದು ಚೆನ್ನಾಗಿರುತ್ತೆ. ಅವಳು ಇನ್ನೂ ಚಿಕ್ಕವಳಲ್ವ, ಸ್ವಲ್ಪ ಲಾಂಗ್ ಆಯಿತು. ಓಡಾಡಬೇಕಾದ್ರೆ ಸ್ವಲ್ಪ ಬೀಳೋ ಥರ ಅನಿಸ್ತಿತ್ತು ಅಂತ ಹೇಳ್ಬಿಟ್ಟು ಅದೊಂದೇ ರೀಸನ್ಗೆ ಇದನ್ನು ಬೇಡ ಅಂದ್ವಿ. ಇಲ್ಲಾಂದರೆ ಆಲ್ಮೋಸ್ಟ್ ಇದೇ ಫೈನಲ್ ಆಗಿಬಿಟ್ಟಿತ್ತು, ಎಲ್ಲರಿಗೂ ಇದೇ ಇಷ್ಟ ಆಗಿತ್ತು. ಬೇಬಿಗೆ ಆಲ್ಮೋಸ್ಟ್ ಒಂದು ಫ್ರಾಕ್ ಫೈನಲ್ ಆಗಿದೆ. ಬನ್ನಿ ಸಿಂಪಲಾಗಿ ತೋರಿಸ್ತೀನಿ. ವೆಸ್ಟರ್ನ್ ಸಿಂಪಲ್ ಆಗಿರೋದು ಎಲ್ಲ ಇದೆ. ಆ್ಯಂಡ್ ಇದು ಟ್ರೆಡಿಷ್ನಲ್ ವೇರ್ ಒಂದಿಲ್ಲ, ಆಲ್ಮೋಸ್ಟ್ ಎಲ್ಲ ಥರ ಪಾರ್ಟಿ ವೇರ್ ಸಿಗುತ್ತೆ ನಿಮಗೆ. ಸಖತ್ ಕ್ಯೂಟಾಗಿದೆ. ಅದು 1-2 ಇಯರ್ಸ್ ಮಕ್ಕಳಿಗೆ ಎಷ್ಟು ಮುದ್ದಾಗಿದೆ ಅಂದರೆ, ನಾವು ಅವಾಗೂ ಬಂದಿದ್ವಿ, ಬಟ್ ಆವಾಗ ತುಂಬ ತೊಗೊಂಡಿರಲಿಲ್ಲ. 1-2 ತೊಗೊಂಡಿದ್ವಿ. ಇವಾಗ ತೊಗೋಬೇಕನ್ಸುತ್ತೆ, ಬಟ್ ಅವಳು ಆಲ್ರೆಡಿ ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಎಷ್ಟು ಚಿಕ್ಕ ಮಕ್ಳಿಗಂತೂ ಸಖತ್ ಕ್ಯೂಟಾಗಿದೆ. ನೀವು ಒಂದ್ಸಲ ಹೋಗಿಲ್ಲ ಅಂದರೆ ವಿಸಿಟ್ ಮಾಡಿ. ಇದು ನೋಡಿ, ಬ್ಲ್ಯಾಕ್ ಒಂದು ಟ್ರೈ ಮಾಡಿದ್ವಿ ಲಾಸ್ಟಲ್ಲಿ, ಇದು ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಈ ಥರ ಡ್ರೆಸ್ ಎಲ್ಲ ತೊಗೋತೀವಿ ಅಂದರೆ ಅಟ್ಲೀಸ್ಟ್ ಸ್ವಲ್ಪ ಚೆನ್ನಾಗಾದರೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು ಅಂದ್ಕೊಂಡಿದ್ದು ಜಸ್ಟ್ ಸಿಂಪಲ್ಲಾಗೆ ಮನೇಲಿ ಕೇಕ್ ಕಟ್ ಮಾಡೋಣ ಅಂತ. ಇವಾಗ ಬರ್ಡೇ ಏನಾಗಿದೆ ಆಲ್ರೆಡಿ ಆಗೋಯ್ತು, ಅದೆಲ್ಲ ಸಡನ್ ಪ್ಲ್ಯಾನ್ ಆಗಿದ್ದು. ಏನಾಯಿತು ಏನು ಅಂತ ಮತ್ತೆ ಹೇಳ್ತೀನಿ.
ಎಷ್ಟು ಕನ್ಫ್ಯೂಸ್ ಆಗುತ್ತೆ ಮಕ್ಕಳು ಬಟ್ಟೆ ತೊಗೋಬೇಕು ಅಂದರೆ. ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ಮಾಡಿ. ಇನ್ನೇನೋ ಬಿಲ್ಲಿಂಗ್ ತೊಗೊಂಡೋಗ್ತಾ ಇದ್ದೀವಿ, ಇವಾಗ ನೋಡಿ ಇದನ್ನೇ ಒಂದು ಸಿಕ್ತು, ಇದನ್ನು ಮತ್ತೆ ಟ್ರಯಲ್ ಮಾಡಿಸಿದ್ವಿ. ಆ್ಯಂಡ್ ಇದು ಯಪ್ಪ ಎಷ್ಟು ಕನ್ಫ್ಯೂಸ್ ಆಯಿತು ಅಂದರೆ ಇಲ್ಲೇ ನಮಗೆ ಒಂದು 3 hour ವೇಸ್ಟ್ ಆಯಿತು. ಯಾವ್ದು ತೊಗೊಳೋದು, ಇದಾ ಅದಾ ಅಂತ ನಮ್ಮ ಹಸ್ಬೆಂಡ್ಗೆ ಇದು ಫೈನಲಾಗಿ ಇಷ್ಟ ಆಯಿತು. ಆ್ಯಂಡ್ ನನಗೆ ಅದು ಸ್ವಲ್ಪ ಚಿಕ್ಕ ಅನಿಸ್ತು. ಮತ್ತೆ ಬಿಲ್ಲಿಂಗ್ ಮಾಡ್ಬೇಕಾದ್ರೆ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಚೇಂಜ್ ಮಾಡಿದ್ದೀವಿ. ಆಲ್ರೆಡಿ ಬರ್ಡೇ ಡ್ರೆಸ್ ರಿವೀಲ್ ಆಗಿದೆ. ಬಂದುಬಿಟ್ಟು ಆಯಿತಾ ನೀನು ಶಾಪಿಂಗ್ ಇಲ್ಲ? ಮೋಜಿ ಇನಿ ಅಂತ ಓಡವನಿಕೆ ಪೆಂಡಿಂಗ್ ಇಂದ ಏನು ತಿಂಡಿ ಎಲ್ಲ ತಿನ್ವಲ್ಲಪ್ಪ ಈಗ. ಮ್ಯಾಂಗೋ ಜ್ಯೂಸ್, ಚಿಚ್ಚಿ, ನಿನ್ನ ಫೇವ್ರೇಟ್ ಪಾಪ್ಕಾರ್ನ್, ಚಿಚ್ಚಿ, ಐಸ್ ಕ್ರೀಮ್ ಎಲ್ಲ ತಿನ್ವಲ್ಲ. ಓ ಟಾಯ್ಸ್ ಬೇರೆ ಬೇಕಾ ನಿಮಗೆ? ಸೊ ಅಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗ್. ನಿಮಗೇನಾದರೂ ಇಷ್ಟ ಆಗಿದ್ದರೆ, ಏನಾದರೂ ಇಂಪ್ರೂವ್ಮೆಂಟ್ಸು ಏನಾದರೂ ಇದ್ರೂ ದಯವಿಟ್ಟು ಕಮೆಂಟ್ ಮಾಡಿ. ಹಿಂಗೆ ನನ್ನ ವ್ಲಾಗ್ಗೆ ಸಪೋರ್ಟ್ ಮಾಡ್ತೀರಿ. ಆದಷ್ಟು ಬೇಗ ಬರ್ಡೇ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್, ಟೇಕ್ ಕೇರ್.